ಇವತ್ತು ಕಲಬುರಗಿಯ ಸೇಡಂಗೆ ಬಂದಿದ್ದೇನೆ. ಜೇವರ್ಗಿಗೆ ಮೊದಲನೇ ಹಂತದಲ್ಲಿಯೇ ಹೋಗಿದ್ದೆ. ದೊಡ್ಡಪ್ಪಗೌಡರಿಗೆ ಕರೆ ಮಾಡಿದ್ದೆ. ಇವತ್ತು ನಿಜ ಹೇಳಬೇಕು ಅಂದರೆ ಈ ತಿಂಗಳು 10ನೇ ತಾರೀಕುವರೆಗೂ ಬಹುಶಃ ಮಾಧ್ಯಮ ಸ್ನೇಹಿತರಿಗೂ ಗೊತ್ತಿರ್ತದೆ, ಮದುವೆ ಕಾರ್ಯಕ್ರಮಗಳು ಮತ್ತಷ್ಟು ಎಲ್ಲ ವೈಯಕ್ತಿಕ ಕಾರ್ಯಕ್ರಮಗಳು ಹೆಚ್ಚಿದೆ, ಒತ್ತಡಗಳು ಜಾಸ್ತಿ ಇದೆ. ಬಂಡಪ್ಪ ಕಾಶಂಪುರ್ ಸಾಹೇಬರು ಕೂಡ ಮಾತನಾಡಿದರು 2 ಅವರ್ ಮುಂಚೆ. ನಾನು ಕೂಡ ಬಂದು ಸಂಜೆ ನಿಮ್ಮ ಜೊತೆಯಲ್ಲಿ ಜಾಯ್ನ್ ಆಗ್ತೀನಿ ಅಂತ ಹೇಳಿದ್ದಾರೆ. ಇನ್ನೂ ಅನೇಕ ಜನ ಶಾಸಕರು, ಮಾಜಿ ಶಾಸಕರು, ಮಾಜಿ ಮಂತ್ರಿಗಳು ಕೂಡ ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ. ಮತ್ತೊಂದು ಇವತ್ತು ವಿಚಾರ ಅಂದರೆ ಬೆಳ್ಳಿ ಹಬ್ಬ ಅಂತಕ್ಕಂಥದ್ರ ಬಗ್ಗೆ ಬಾಲರಾಜ್ ಅವರೇನು ವ್ಯಕ್ತಪಡಿಸಿದರು ವಿಚಾರವನ್ನು. ಬಹುಶಃ ಒಂದು ಪ್ರಾದೇಶಿಕ ಪಕ್ಷ, ಅದು ಕನ್ನಡ ನಾಡಿನಲ್ಲಿ ನಾಡಿನ ಜನತೆಯ ಒಂದು ವಿಶ್ವಾಸವನ್ನು ಸಂಪಾದನೆ ಮಾಡುವ ಮೂಲಕ ಅವರ ಧ್ವನಿಯಾಗಿ ನಿರಂತರವಾಗಿ ಇವತ್ತು ಇಡೀ ರಾಜ್ಯಾದ್ಯಂತ ಯಾವುದೇ ನಮ್ಮ ನಾಡಿನ ನೆಲ, ಜಲ, ಭಾಷೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಧ್ವನಿಯನ್ನು ಎತ್ತಾನೆ ಬಂದಿರತಕ್ಕಂಥ 99ನೇ ಇಸ್ವಿನಲ್ಲಿ ಜಾತ್ಯತೀತ ಜನತಾದಳ ಪಕ್ಷವಾಗಿ ಏನು ಜನತಾ ಪರಿವಾರ ಅಂತಕ್ಕಂಥದ್ದಿತ್ತು, ಹಿಂದೆ ಜನತಾ ಪಾರ್ಟಿ ಅಂತಕ್ಕಂಥದ್ದಿತ್ತು. ಅದು ಸ್ಪ್ಲಿಟ್ಟಾಗಿ ಒಂದು ಕಡೆ ಜನತಾದಳ ಎಸ್ ಆಯಿತು, ಒಂದು ಕಡೆ ಜನತಾದಳ ಯು ಆಯಿತು. ಮತ್ತಿತರ ಜನಗಳು ಬಹುಶಃ ಮಾಧ್ಯಮದ ಮಿತ್ರರಿಗೂ ಕೂಡ ಅಂಕಿಅಂಶಗಳ ಬಗ್ಗೆ ಸಂಪೂರ್ಣ ಪರಿಜ್ಞಾನವೂ ಇರ್ತವೆ, ಇತಿಹಾಸವೂ ಕೂಡ ತಾವೆಲ್ಲ ತಿಳ್ಕೊಂಡಿರ್ತೀರಿ. ಭಾಳ ಜನ ಇವತ್ತು ಜನತಾದಳ ಪಕ್ಷದಿಂದ ಜಿಲ್ಲಾ ಪಂಚಾಯಿತಿಯಿಂದ ಹಿಡಿದು ಕೊನೆಗೆ MLA ಟಿಕೆಟ್ನ ತಗೊಳ್ತಕ್ಕಂಥದ್ರವರೆಗೂ, ಕೊನೆಗೆ ಸಂಸತ್ ಟಿಕೆಟ್ನ ತಗೊಳ್ತಕ್ಕಂಥದ್ರವರೆಗೂ ಇಲ್ಲಿಂದ ಮಂತ್ರಿಗಳಾಗಿ, ಉಪಮುಖ್ಯಮಂತ್ರಿಗಳಾಗಿ ಹೋಗಿರ್ತಕ್ಕಂಥ ಮಂದಿ ಬಹುಶಃ 50ಕ್ಕೂ ಹೆಚ್ಚು ಜನ ಈಗಾಗಲೇ ಜನತಾದಳ ಪಕ್ಷದಿಂದನೇ ಅವರ ರಾಜಕೀಯವನ್ನು ಪ್ರಾರಂಭ ಮಾಡಿ ಇಲ್ಲಿಂದ ಆಯಾ ಕಾಲಘಟ್ಟಕ್ಕೆ ಅವರವರ ವೈಯಕ್ತಿಕ ಕೆಲವೊಂದಷ್ಟು ರಾಜಕಾರಣದ ಲಾಭ ನಷ್ಟದ ಲೆಕ್ಕಾಚಾರವನ್ನು ಮುಂದಿಟ್ಕೊಂಡು ಪಕ್ಷ ತ್ಯಜಿಸಿ ಹೋಗಿದ್ರೂ ಕೂಡ ಪಕ್ಷ ಇನ್ನೂ 25 ವರ್ಷಗಳ ಕಾಲ ಸುದೀರ್ಘವಾಗಿ ನಡ್ಕೊಂಬಂದಿದೆ. ಅಂದರೆ ಅದಕ್ಕೆ ಬಹುಶಃ ಭಾಳ ಜನ ರಾಷ್ಟ್ರೀಯ ಪಕ್ಷಗಳಲ್ಲೂ ಕೂಡ ಆಫ್ ದ ರೆಕಾರ್ಡು ಕೂತ್ಕೊಂಡಂಥ ಸಂದರ್ಭದಲ್ಲಿ ಯಾವಾಗಲೂ ನಮ್ಮ ಪಕ್ಷದ ಕಾರ್ಯಕರ್ತರ ಬಗ್ಗೆ ಅವರು ಯಾವ ರೀತಿ ಪಕ್ಷವನ್ನು ಮನಸ್ಸಿನಿಂದ ಒಪ್ಕೊಂಡು ಒಕ್ಕರುಳಿನಿಂದ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಕುಮಾರಣ್ಣವರ ಹೋರಾಟಕ್ಕೆ ಯಾವುದೇ ಏಳು ಬೀಳುಗಳಲ್ಲೂ ಕೂಡ ಧೃತಿಗೆಡದಿರ ಪಕ್ಷವನ್ನು ಕಟ್ತಾನೆ ಬಂದಿರತಕ್ಕಂಥ ಭಾಳಷ್ಟು ಜನ ನಿಸ್ವಾರ್ಥ ಸೇವೆಯನ್ನು ಮಾಡಿರ್ತಕ್ಕಂಥ ಕಾರ್ಯಕರ್ತ ಬಂಧುಗಳು ಭಾಳ ಜನ ಇದ್ದಾರೆ ಈ ಪಕ್ಷದಲ್ಲಿ. ಹಾಗಾಗಿ ನಮಗೆ ಈಗ ಇರ್ತಕ್ಕಂಥದ್ದು ಒಂದೇ, ಪಕ್ಷ ಮತ್ತಷ್ಟು ಸುಭದ್ರವಾಗಿ ತಳಮಟ್ಟದಿಂದ ಕಟ್ಟಬೇಕು. ಜೊತೆಯಲ್ಲಿ ಕಾರ್ಯಕರ್ತರಿಗೆ ಮುಂಬರ್ತಕ್ಕಂಥ ದಿನಗಳಲ್ಲಿ ಬಹುಶಃ ಪಂಚಾಯಿತಿ ಚುನಾವಣೆ ನಡೀತಕ್ಕಂಥದ್ದಕ್ಕೆ ಈಗಾಗಲೇ ನೋಟಿಫಿಕೇಷನ್ಗಳು ಕೂಡ ಜಾರಿ ಆಗ್ತಕ್ಕಂಥದ್ದು ವಿಚಾರಗಳು ಕೂಡ ವ್ಯಕ್ತವಾಗಿದೆ. ಇನ್ನು ಜಿಲ್ಲಾ ಪಂಚಾಯಿತಿ, ತಾಲೂಕು ಪಂಚಾಯಿತಿ ಚುನಾವಣೆಗಳು ಇಲ್ಲಿಯವರೆಗೂ ಕೂಡ ರಾಜ್ಯ ಸರ್ಕಾರಕ್ಕೆ ನಡೆಸ್ತಕ್ಕಂಥದ್ದಕ್ಕೆ ಮನಸ್ಸಿಲ್ಲ. ಕಾರಣ ಈಗ ಇತ್ತೀಚೆಗೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತಕ್ಕಂಥದ್ದು ಬೆಂಗಳೂರಿನಲ್ಲಿ BBMP ಇದ್ದಂಥದ್ದನ್ನು ಅದು BBMP ಆಗಿ ಮಾಡಿದಂಥದ್ದು ಸನ್ಮಾನ್ಯ ಕುಮಾರಣ್ಣವರು 7 ನಗರಸಭೆಗಳು 110 ಹಳ್ಳಿಯನ್ನು ಸೇರಿ ಅದನ್ನು BBMP ಆಗಿ ಮಾಡಿದರು. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಅಂತಕ್ಕಂಥದ್ದಕ್ಕೆ ಅವರು ಮೊದಲನೇ ಬಾರಿ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಘೋಷಣೆಯನ್ನು ಮಾಡಿ ಅಲ್ಲಿಂದ ಬೆಂಗಳೂರು ನಗರದ ಅಭಿವೃದ್ಧಿಗೆ ಪೂರಕವಾಗಿ ತಗೊಂಡಂಥ ಕೆಲವೊಂದಷ್ಟು ತೀರ್ಮಾನಗಳು ಬಹುಶಃ ಈ ಪಕ್ಷದ ಒಂದು ಇತಿಹಾಸ. ಅದು ಸನ್ಮಾನ್ಯ ಕುಮಾರಣ್ಣವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ನಡೀತು. ಆದರೆ ಈಗ ಮತ್ತೆ ಅದಕ್ಕೆ ಹೊಸದಾಗೆ ಪುನರ್ ನೇಮಕಾತಿ ಮಾಡಿ ಮತ್ತೆ ಹೊಸದಾಗೆ ಅದಕ್ಕೊಂದು ಹೆಸರನ್ನು ಕೊಟ್ಟು ಗ್ರೇಟರ್ ಬೆಂಗಳೂರು ಅಥಾರಿಟಿ ಅಂತ ಮಾಡಿದರು. ಅಲ್ಲಿಯೂ ಕೂಡ ಸುಪ್ರೀಂ ಕೋರ್ಟ್ ಕಡೆಯಿಂದ ಕ್ಲಿಯರ್ ಕಟ್ ಡೈರೆಕ್ಷನ್ಸು, ಆರ್ಡರ್ಸ್ ಇದ್ದರೂ ಕೂಡ ಇಲ್ಲಿವರೆಗೂ ಬೆಂಗಳೂರು ನಗರದಲ್ಲೂ ಯಾವುದೇ ಚುನಾವಣೆಯನ್ನು ನಡೆಸ್ತಕ್ಕಂಥದ್ದಕ್ಕೆ ಈಗ ಸಿಬ್ಬಂದಿಗಳ ಕೊರತೆ ಇದೆ, ಜೊತೆಯಲ್ಲಿ ಹಣದ ಕೊರತೆ ಇದೆ.